ಹಾಯ್ ಎಲ್ರಿಗೂ. ಇವತ್ತು ಎಳ್ಳಿನ ಕಡುಬು ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲಷ್ಟು ಕಪ್ಪು ಎಳ್ಳು ಎತ್ಕೊಂಡು ಈ ಥರ ಕ್ಲೀನ್ ಮಾಡಿಕೊಂಡು ಹುರ್ಕೊಬೇಕು. ಈಗ ಹುರಿದಿದ್ದಾಗಿದೆ, ಅದು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ಹುರ್ಗಡ್ಲೆ 1 ಸ್ಪೂನ್ ಗಸಗಸೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ. ಪೌಡ್ರ್ ಆಗಿದೆ, ಅದೊಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಎಳ್ಳು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ. ಈಗ ಆಗಿದೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 1 ಬೌಲಷ್ಟು ಬೆಲ್ಲ ಹಾಕ್ಕೊಳ್ಳಿ. ಒಂದು 2 ಸ್ಪೂನು ನೀರು ಹಾಕ್ಕೊಂಡು ಕರಗಿದ್ರೆ ಸಾಕು, ಅದು ಜಾಸ್ತಿ ನೀರು ಬೇಡ. ಈಗ ಬೆಲ್ಲ ಕರಗಿದೆ, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಒಂದು ಚಿಪ್ಪಷ್ಟು ತೆಂಗಿನಕಾಯಿ ತುರಿ, ಎಳ್ಳು ಇವಾಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹುರ್ಗಡ್ಲೆ ಪುಡಿ, 1 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಗಿದೆ. ಹೂರಣ ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಬೌಲಲ್ಲಿ ನೀರಿಡೋಣ, ಅದು ಮುದ್ದೆ ಮಾಡ್ಕೊಳ್ಳೋಣ. ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟು ಎತ್ಕೊಂಡಿದ್ದೀನಿ, ಅದಕ್ಕೆ 1/4 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ 2 ಸ್ಪೂನಷ್ಟು ಮೈದಾ ಹಾಕ್ಕೊಂಡು ನಾನು ನೀರಲ್ಲಿ ಕಲಸಿ ಹಾಕ್ತಾಯಿದ್ದೀನಿ. ಅದು ಯಾಕೆ ಅಂದರೆ ಅದು ಒಡೆದೋಗ್ದಿರೋ ಇರೋದಕ್ಕೆ ಆ ಥರ ನಾನು ಹಾಕ್ತಾಯಿದ್ದೀನಿ. ಇವಾಗ ನೀರು ಮರಳ್ತಾ ಇರಬೇಕಾದ್ರೆ ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಥರ ತೊಳಸ್ಬೇಕು, ಚೆನ್ನಾಗಿ ಗಂಟಿಲ್ದಿರ ಚೆನ್ನಾಗಿ ತೊಳಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ, ಕೈಗೆ ಅಂಟೋದಿಲ್ಲ. ಕೈಗೆ ಅಂಟಿದ್ರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ, ಅಂಟಬಾರ್ದು, ಇವಾಗ ಬೆಂದಿದೆ ಅಂತ ಅರ್ಥ. ಇವಾಗ ನಾನು ಮುದ್ದೆ ಥರ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ನಾನು ಚೆನ್ನಾಗಿ ಈ ಥರ ನಾದಿ ಮುದ್ದೆ ಕಟ್ಟಬೇಕು. ಬಿಸಿದಲ್ಲೇ ಕಟ್ಟಬೇಕು, ಇಲ್ಲದೇ ಇದ್ದರೆ ತಣ್ಣಗಾಗ್ಬಿಟ್ರೆ ಕಟ್ಟೋಕ್ಕಾಗಲ್ಲ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈಗ ಈ ಥರ ಮುದ್ದೆ ಕಟ್ಕೊಂಡು ಒಂದು ಹಾಟ್ ಬಾಕ್ಸ್ಗಿಡಿ. ಇವಾಗ ತುಪ್ಪನ ಸವರ್ಬಿಟ್ಟು ಒಂದು ಒಬ್ಬಟ್ಟಿನ ಪೇಪರ್ ಮೇಲೆ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಪೇಪರ್ ಹಾಕಿ ಒಂದು ಸ್ಟೀಲ್ ಬಾಕ್ಸ್ ಎತ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈಗ ಆಯಿತು. ಇವಾಗ ಕಡುಬಿನ ಮೋಲ್ಡ್ ಎತ್ಕೊಂಡು ಅದಕ್ಕೆ ಇವಾಗ ಹೂರಣ ಇಟ್ಟು ಕಡುಬು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಆ ಮೇಲೆ ಬಂದಿರೋ ಹಿಟ್ಟೆಲ್ಲ ತೆಗೆದ್ಬಿಡಿ. ಕಡುಬು ಆಯಿತು ನೋಡಿ, ತುಂಬ ಈಜಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಅಡುಗೆ ಬರ್ದಿರೋ ಇರೋರು ಕೂಡ ಮಾಡ್ಕೊಬೋದು.